NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಇರುವ ಅನುಭವ ಮಂಟಪದಲ್ಲಿ ನಡೆದ ವಿಜಯ್ MRN ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ಮುಧೋಳ್ ಪ್ರಧಾನ ಕಚೇರಿ ವಿಜಯನಗರ ಮುಧೋಳ್ ಶಾಖೆ ಕಲಬುರಗಿ 67ನೇ ಶಾಖೆಯ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಸಚಿವರಾದ ಶ್ರೀಯುತ ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿ. ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀಯುತ ಅಲ್ಲಂಪ್ರಭು ಪಾಟೀಲ್, BR ಪಾಟೀಲ್, MY ಪಾಟೀಲ್, ಮಾಜಿ ಸುಶೀಲ್ ನಮೋಶಿ, ಡಾಕ್ಟರ್ ಅವಿನಾಶ್ ಜಾಧವ್, ಸುನಿಲ್ ವಲ್ಲೆಪುರ್, ಲೋಕಸಭಾ ಸದಸ್ಯರಾದ ಶ್ರೀಯುತ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಸಚಿವರಾದ ಶ್ರೀಯುತ ಮಾಲಿಕಯ್ಯ ಗುತ್ತೇದಾರ್, ಬಾಬುರಾವ್ ಚವ್ಹಾಣ್, ಮಾಜಿ ಶಾಸಕರಾದ ಶ್ರೀಯುತ ಅಮರನಾಥ್ ಪಾಟೀಲ್, ಶ್ರೀಯುತ ರಾಜ್ಕುಮಾರ್ ಪಾಟೀಲ್ ತೇಲ್ಕರ್, ಶ್ರೀಯುತ ದತ್ತಾತ್ರೇಯ ಪಾಟೀಲ್ ರೇವೂರ್ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಶ್ರೀಯುತ ಅಶೋಕ್ ಬಗಲಿ, ನಗರ ಅಧ್ಯಕ್ಷರಾದ ಶ್ರೀಯುತ ಚಂದು ಪಾಟೀಲ್ ಹಾಗೂ ಅನೇಕ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. स्वस्ति नस्तारिक्षो अरिष्टनेमिः स्वस्ति नो बृहस्पतिर्दधातु। जयमंगलम जय हर नमः पार्वती पतये शिव हर हर महादेव हर। ओम ओम मंगलम ओंकार मंगलम ओम मंगलम ओंकार मंगलम ओम नमः परमात्मा गुरवे मंगलम सद्गुरवे मंगलम ना मंगलम नकार मंगलम ना मंगलम नकार मंगलम नादा बिंदु कलातीत गुरवे मंगलम सद्गुरवे मंगलम श्रीमंगलम श्रीखार मंगलम श्रीमंगलम श्रीखार मंगलम सिद्ध बुद्ध निजात गुरवे मंगलम सद्गुरवे मंगलम या मंगलम यकार मंगलम या मंगलम यकार मंगलम ಎಲ್ಲ ವಸ್ತು ತಾನೇ ಯಾದ ಗುರವೆ ಮಂಗಲಂ ಸದ್ಗುರವೆ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ನಮಃ ಪರಮಾತ್ಮ ಗುರವೆ ಮಂಗಲಂ ಸದ್ಗುರವೆ ಮಂಗಲಂ ಓಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ श्रीशैललिंगम शिरसा नमामि कर्पूर महामंगल नीराजनं दर्शयामि नीराजनंद्रादि शुद्ध आचमनीयं समर्पयामि। ओम राजाधिराजाय प्रसज्ञ सागिने नमो वयंबगे श्रवणाय कुर्महे समेन कामान् कामकामाय मख्यो कामेश्वरो वै श्रवणो दधात कुबेराय वै श्रवणाय महाराजाय नमः। ओम तद्ब्रह्म ओम तद्वायुः ओम तद्वात्मा ओम तत्सत्यम् ओम तत्स्फुरो नमः। अन्तश्चति भोग्यान् विश्वमूर्धशोतं यज्ञस्तं वशक्कारस्तं अग्निस्तं इन्द्रस्तं वायुस्तं चन्द्रमास्तं मौर्भवस्वराम। ओम ईशानः सर्वविद्यानामीश्वरः सर्वभूतानां ब्रह्मादिब्रह्मणोदिब्रह्मा शिवो मे अस्तु तदा शिवो महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणी नमोस्तुते। जयमङ्गलं जय हर नमः पार्वती। ಇವತ್ತು ಯಾವುದೇ ಸಂದರ್ಭದಲ್ಲೂ ಸಹಿತ ಈ ವ್ಯಕ್ತಿಗೆ
ದೇಶದ ಇತಿಹಾಸದಲ್ಲಿ 25% ಬಿಡುಗಡೆ ಕೊಡುವಂತ ಯಾವಾಗ ಹಾಕಿದ್ರೆ ಅದು ವಿಜಯ ಸಮಾಜ ಸಹಕಾರಿ ಸಂಘ ಅನ್ನೋದನ್ನ ಅಭಿಮಾನಪೂರ್ವಕವಾಗಿ ವ್ಯಕ್ತಪಡಿಸುತ್ತೆ. ಹಾಗೆ ನಾನು ಸರ್ಕಾರ ಮತ್ತು ಈ ಸಂಘದ ಯಾವುದೇ ಕಾರಣಕ್ಕೂ 16% ಹೆಚ್ಚು ಬಿಡುಗಡೆಗಳನ್ನು ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಪಟ್ಟಣದ ಪೂಜ್ಯರಾಗಿರುವಂತಹ ಬಸವಪ್ಪ ಅವರನ್ನ ಆತ್ಮದಲ್ಲಿ ಇವತ್ತಿನ ದಿವ್ಯ ಸಾಧನೆಯನ್ನು ವಹಿಸಿರುವಂತಹ ಚಿರಂಜೀವಿ ದೊಡ್ಡಪ್ಪ ಅವರ ಪಾದಚಾರಗಳಲ್ಲಿ ಹಾಗೂ ಸಣ್ಣ ಸಂಘದ ಅಧ್ಯಕ್ಷರು ಮಾತುಸ್ತಿಯಾಗಿರುವಂತಹ ಸೇರಿ ಅಪ್ಪ ಅವರು ಕೋಟಿ ನಮನಗಳನ್ನು ಸಲ್ಲಿಸಿ ಇವತ್ತಿನ ಸಮಾರಂಭದ ಅಧ್ಯಕ್ಷರು ಬರಬೇಕಾಗಿತ್ತು. ಪ್ರೊಫೆಸರ್ ಪ್ರಕಾಶ್ ಪಾಟೀಲ್ ಅವರು ಅವರು ಸಹಿತ ಈ ಸಭೆಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡುತ್ತಾರೆ. ಉದ್ಘಾಟಕರಾಗಿರುವಂತಹ ಸನ್ಮಾನ್ಯ ಶ್ರೀ ಈ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯ ಸಹೋದರರಾಗಿರುವಂತಹ ಸನ್ಮಾನ್ಯ ಶ್ರೀ ಸುಶೀಲ ಅವರೇ ಹಾಗೂ ಆನಂದದ ಜನಪ್ರಿಯ ಶಾಸಕರು ಹಿರಿಯರು ಮಾರ್ಗದರ್ಶಕರಾಗಿರುವಂತಹ ಸನ್ಮಾನ್ಯ ಶ್ರೀ ಬಿ.ಆರ್. ಪಾಟೀಲ್ ಅವರೇ, ಕಲಬುರಗಿ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಅಲ್ಲಂಗೌಡ ಪಾಟೀಲ್ ಅವರೇ ಹಾಗೂ ಆತ್ಮೀಯ ಸಹೋದರ ಸ್ನೇಹಿತರು ಜನಪ್ರಿಯ ಶಾಸಕರಾಗಿರುವಂತಹ ಚಿತ್ರದುರ್ಗ ಕ್ಷೇತ್ರದ ಶ್ರೀ ಸಹೋದರ ಜಾಧವ್ ಅವರೇ, ಹಿರಿಯರಾಗಿರುವಂತಹ ಮಾಜಿ ಸಚಿವರು ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ಬಿ.ಡಿ. ಪಾಟೀಲ್ ಅವರೇ, ಅತ್ಯಂತ ಕ್ಷೇತ್ರದ ಶಾಸಕರಾಗಿರುವಂತಹ ಹಿರಿಯರಾದ ಸನ್ಮಾನ್ಯ ಶ್ರೀ ಎಂ. ಪಾಟೀಲ್ ಅವರೇ, ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಸಹೋದರರಾಗಿರುವಂತಹ ಅಶೋಕನ ಗೊಲ್ಲೆ ಅವರೇ, ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕರು ಸಹೋದರರಾಗಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಪಕ್ಷದ ನಾಯಕರಾಗಿರುವಂತಹ ಸಹೋದರ ಸನ್ಮಾನ್ಯ ಶ್ರೀ ಸುನೀಲ್ ಗುಲಾಬ್ ಅವರೇ, ಹಿರಿಯರು ಮಾಜಿ ಸಚಿವರು ನಮ್ಮೆಲ್ಲ ಮಾರ್ಗದರ್ಶಕರಾಗಿರುವಂತಹ ಅಮರವನ್ನ ಸವಾಲ್ ಅವರೇ, ಹಿರಿಯರಾಗಿರುವಂತಹ ಉಮೇಶ್ ಜಾಧವ್ ಅವರೇ, ಸನ್ಮಾನ್ಯ ಶ್ರೀ ಸಹೋದರ ಮಾನ್ಯ ಶಾಸಕ ಕಲಬುರಗಿ ದಕ್ಷಿಣ ಕ್ಷೇತ್ರದ ಹಾಗೂ ಉದ್ಯಮಗಾರರಾಗಿರುವಂತಹ ಸಹೋದರ ಶ್ರೀ ದತ್ತಾತ್ರೇಯ ಪಾಟೀಲ್ ಅವರೇ, ಸಹೋದರ ರಾಜರಾವ್ ಪಾಟೀಲ್ ಅವರೇ, ಮಾಜಿ ಶಾಸಕರಾಗಿರುವಂತಹ ಶ್ರೀ ಸುಭಾಷಣ ಗುತ್ತೇದಾರ್ ಅವರೇ, ಸಹೋದರ ನಿತೀಶ್ ಗುತ್ತೇದಾರ್ ಅವರೇ, ಅವರೆಲ್ಲರಂತೆ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮತ್ತು ಈ ಕಲಬುರಗಿ ಶಾಖಾ ಸಲಹಾ ಸಮಿತಿಯ ಸದಸ್ಯರು, ಹೆಚ್ಚು ಕಡಿಮೆ ಗುಲ್ಬರ್ಗ ಜಿಲ್ಲೆ ಮತ್ತು ಪಟ್ಟಣದಲ್ಲಿ ಸಾಕಷ್ಟು ಜನ ಸದಸ್ಯರು ಅತಿ ಆತ್ಮೀಯರಾಗಿರುವಂತಹ ಅತಿ ಕಡಿಮೆ ಸಮಯದಲ್ಲಿ ಯಾರು ಅವರು 24 ಮಂದಿ ಸಲಹಾ ಸಮಿತಿ ಸದಸ್ಯರಾಗಿ ಕೊಟ್ಟಿದ್ವಿ. ಎಲ್ಲರೂ ಅಭಿಪ್ರಾಯ ಇನ್ನೂ ಬ್ರಾಂಚ್ ಸಿನಿಮಾ ಮಾಡಬೇಕು ಅಂತಿದೆ. ಹತ್ತಿರದಲ್ಲಿರುವಂತಹ ಎಲ್ಲ ನಮ್ಮ ಆತ್ಮೀಯರನ್ನ ಅದರಲ್ಲಿ ಸಲಹಾ ಸಮಿತಿ ಸದಸ್ಯರಾಗಿ ನಾವು ತಿಳಿದುಕೊಳ್ತಾ ಇದ್ದೇವೆ. ಯಾರು ಪರವಾಗಿರಬಾರದು, ಇದು ನಿಮ್ಮದೇ ಇವತ್ತು ಈ ಶಾಖೆಯ ಸಲಹಾ ಸಮಿತಿ ಸದಸ್ಯರಾಗಿರುವಂತಹ ಸಹೋದರ ಅಮರನಾಥ್ ಪಾಟೀಲ್ ಅವರು, ಚಂದ್ರು ಪಾಟೀಲ್ ಅವರು, ಸದಾಜಿ ಪಾಟೀಲ್ ಅವರು, ಅಕ್ಕರಾಜ ಶ್ರೀ ರಾಜು ವಿಮಲ ಅವರು, ಡಾಕ್ಟರ್ ಕುಲಕರ್ಣಿ ಅವರು, ಅಮಿತ್ ಜೈನ್ ಅವರು, ವಿವೇಕ್ ಪವಾರ್ ಅವರು, ಮಾಧವ್ ಕೇಜಿ ಅವರು, ಸಂಗಮೇಶ್ ಕನ್ನಡಿ ಅವರು, ಗುರುರಾಜ್ ಬಾವಗಿ ಅವರು, ಹರೀಶ್ ಕಪಾಡಿ ಅವರು, ಶಾಂತಮಲ್ಲಪ್ಪನ ಮಲ್ಕೋಳ್ ಅವರು, ಪ್ರಶಾಂತ್ ಪಾಟೀಲ್ ಅವರು, ಡಾಕ್ಟರ್ ಗುರು ಪಾಟೀಲ್ ಅವರು, ಡಾಕ್ಟರ್ ಚಿತ್ರ ಪಾಟೀಲ್ ಅವರು, ಎಲ್ಲ ನಮ್ಮ ಸ್ನೇಹಿತರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಇದಕ್ಕೆ ನಮ್ಮ ಬ್ಯಾಂಕಿನ ವ್ಯವಸ್ಥಾಪಕರಾಗಿರುವಂತಹ ಪಟ್ಟಣವರು ಅವರು ಸಹಿತ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತಾರೆ. ಇವತ್ತು ವಿಶೇಷ ಅಂದರೆ ಕರ್ನಾಟಕದಲ್ಲಿ
ಬಾಗಲಕೋಟೆ ಜಿಲ್ಲೆಯಲ್ಲಿ 2007ರಲ್ಲಿ ಒಂದು ವಿಜಯ ಸೌಹಾರ್ದ ಸಹಕಾರಿ ಸಂಘ ಅನ್ನುವಂಥದ್ದನ್ನ ನಾವು ಪ್ರಾರಂಭ ಮಾಡಿದ್ವಿ. ಅದು ಇವತ್ತು ಆ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿಗಳ ಷೇರು ಬಂಡವಾಳದಲ್ಲಿ ಪ್ರಾರಂಭವಾಗಿರುವಂತದ್ದು ಒಂದು ಬ್ರಾಂಚಿನಿಂದ ಇವತ್ತು ಒಟ್ಟು 68 ಬ್ರಾಂಚ್ಗಳು ವಿಜಯ ಸೌಹಾರ್ದ ಹೆಸರಿಂದ ಆಗಿದೆ. ಕಳೆದ ವರ್ಷ 3,000 ಕೋಟಿ ರೂಪಾಯಿಗಳು ಅಂದಾಜು ಅದರಲ್ಲಿ ಠೇವಣಿಗಳಿದೆ. 45,000 ಕೋಟಿ ಮೇಲೆ ಈ ಬ್ಯಾಂಕಿನ ವ್ಯವಹಾರಗಳಾಗಿದೆ. ಒಟ್ಟು ಈ 68 ಬ್ಯಾಂಕ್ಗಳ ಒಟ್ಟು ಸಿಬ್ಬಂದಿಗಳು 500ಕ್ಕಿಂತಲೂ ಹೆಚ್ಚು ಜನ ಇದ್ದಾರೆ. ಆ 500 ಹೆಚ್ಚು ಜನರಿಗೆ ಪ್ಯೂರ್ ಮೆರಿಟ್ ಮೇಲೆ ಮತ್ತು ಸ್ಥಳೀಯರಿಗೆ ಆದ್ಯತೆಯನ್ನು ಮಾಡಿ ಅವ್ರಿಗೆ ಅಪಾಯಿಂಟ್ಮೆಂಟ್ಗಳನ್ನು ಮಾಡಿದೆ. ಯಾವುದೇ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ್ರೆ ಅವ್ರ ಕಡೆ ಸೇರ್ ಡಿಪಾಸಿಟ್ ಮಾಡ್ಕೋದಾಗ್ಲಿ, ಇಂಟ್ರೆಸ್ಟ್ ಡಿಪಾಸಿಟ್ ಆಗಲಿ ಅಥವಾ ಅವ್ರ ಕಡೆ ಏನಾದ್ರು ತಗೋದಾಗ್ಲಿ, ಈ 500 ಕಡೆಯಿಂದ ಯಾರ ಕಡೆ ತಗೊಳ್ಳಾರ್ದೇನೆ ಕೇವಲ ಅವ್ರ ಮೆರಿಟ್ ಇರಬೇಕು ಮತ್ತು ಸ್ಥಳೀಯರಿರಬೇಕು. ಆ ಬ್ಯಾಂಕಿನ ವ್ಯಾಪ್ತಿಯಲ್ಲಿ ಬರ್ತಿರುವಂತವ್ರು ಇರಬೇಕು. ಅವರನ್ನೇ ಗಮನದಲ್ಲಿ ಇಟ್ಕೊಂಡು ಪ್ರಾರಂಭ ಮಾಡಿದ್ವಿ. ಇವತ್ತು ಎಲ್ಲ ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚಿನ ಬ್ರಾಂಚ್ಗಳು ಈಗಾಗಲೇ ಕೆಲಸ ಮಾಡ್ತಾ ಇರೋದ್ರಿಂದ ಕಲ್ಯಾಣ ಕರ್ನಾಟಕದಲ್ಲೂ ಸಹಿತ ನಮ್ಮ ಸ್ನೇಹಿತರು ಈ ಭಾಗದಲ್ಲಿಯೂ ಸಹಿತ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದ್ವಿ. ಇಲ್ಲಿ 2 ರೀತಿಯಿಂದ ಒಂದು ಡಿಪಾಸಿಟ್ ಬರೋದ್ರ ಸಲುವಾಗಿ ಮತ್ತು ಸಣ್ಣ ಸಣ್ಣ ವ್ಯಾಪಾರ ಉದ್ಯಮಿಗಳಿಗೆ ಒಂದು ಕಡಿಮೆ ದರದ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡೋದ್ರ ಮುಖಾಂತರ ಒಂದು ಅಳಿಲು ಸೇವೆಯನ್ನ ಈ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಿದಂತಾಗುತ್ತೆ. ಅದಕ್ಕೆ ತಾವೆಲ್ಲ ಇಲ್ಲಿ ಬಂದು ಈ ಭಾಗದಲ್ಲಿ ಬ್ರಾಂಚ್ಗಳನ್ನು ಓಪನ್ ಮಾಡಿರುವಂತ ಮನವಿ ನಮ್ದೆಲ್ಲ ಸ್ನೇಹಿತರು ಮೇಲೆ ಮೇಲೆ ಹೇಳ್ತಾ ಇದ್ರು. ಅದ್ರ ಸಲುವಾಗಿ ನಮ್ಮ ಬ್ಯಾಂಕ್ ಬ್ರಾಂಚ್ ಓಪನ್ ಆಗಿ ಇವತ್ತು 18ನೇ ವರ್ಷ. ನಾವು ಬ್ಯಾಂಕ್ ಬರೀ ಡಿಪಾಸಿಟ್ ಸಲುವಾಗಿ ಇದು ಮಾಡಬೇಕಾಗಿದೆ, ನಾವು ಯಾವಾಗಲೂ ಪ್ರಾರಂಭ ಮಾಡ್ತಾ ಇದ್ವಿ ಇಲ್ಲಿದ್ದಾಗನೇ. ಆದ್ರೆ ಈ ಭಾಗದಲ್ಲಿ ಬಹಳಷ್ಟು ದಿವಸದ ಮೇಲೆ ಮಾಡ್ತಾ ಇರುವಂತದ್ದು ಈ ಹಿಂದುಳಿದ ಭಾಗ. ಯಾಕಂದ್ರೆ ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕದ ಜೊತೆಗೆ ಒಂದು ಅನ್ಯೋನ್ಯ ಸಂಬಂಧ, ವಿಶೇಷ ಪತ್ರಕರ್ತ ಸ್ನೇಹಿತರ ಜೊತೆಗೂ ಸಹಿತ ಒಂದು ಒಳ್ಳೆ ಒಡನಾಟ ಇರ್ತಾ ಇರೋದ್ರಿಂದ ಈ ಭಾಗದಲ್ಲಿ ನಾವು 5 ವರ್ಷದ ಹಿಂದೆ ಪ್ರಾರಂಭ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಕಾಲ್ಕೂಡ್ ಬಂದಿದೆ. ವಿಶೇಷ ಅಂದ್ರೆ ಇವತ್ತು ಗುಲ್ಬರ್ಗಾದಲ್ಲಿ ಏನೊಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ. ಇದೇ ಪ್ರಕಾರವಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಸಹಿತ ಬರುವಂತ 3 ದಿನದಲ್ಲಿ ನಾವು ಬ್ರಾಂಚ್ಗಳನ್ನು ಓಪನ್ ಮಾಡ್ತೀವಿ. ಮತ್ತು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಕನಿಷ್ಠ 50 ಬ್ರಾಂಚ್ಗಳನ್ನ ಬರುವಂತ ಒಂದು ವರ್ಷದೊಳಗಾಗಿ ನಾವು ಮಾಡಬೇಕನ್ನುವಂತ ಗುರಿಯನ್ನ ಇಲ್ಲಿ ಇಟ್ಕೊಂಡಿರೋದ್ರಿಂದ ಈ ಭಾಗದಲ್ಲಿ ಹೆಚ್ಚು ಅನುಕೂಲತೆಗಳಾಗ್ತದೆ. ಅದರ ಜೊತೆಗೇನು ಬರೀ ಬ್ಯಾಂಕ್ನಲ್ಲಿ ಸಾಲ ಕೊಡುವಂತದ್ದು ಮತ್ತು ಡಿಪಾಸಿಟ್ ಕೊಡುವಂತದ್ದು ಮಾತ್ರ ನಡೆಯೋದಿಲ್ಲ. ಈಗ ನಮ್ಮ ಬ್ಯಾಂಕ್ನಲ್ಲಿ NEFT, RTGS, ATM ಮತ್ತು ವಿಜಯ ಪೇ ಆ್ಯಪ್ ಹಾಗೂ ಈ ಸ್ಟಾಪಿಂಗ್ ಸೌಲಭ್ಯ ಇಂಥ ಒಂದು ಸ್ಟ್ಯಾಂಡರ್ಡ್ ಬ್ಯಾಂಕ್, ನ್ಯಾಷನಲೈಸ್ ಬ್ಯಾಂಕ್ದಲ್ಲಿ ಯಾವ ರೀತಿ ವ್ಯವಹಾರಗಳಾಗ್ತದೆ ಅಂದ್ರೆ ಯಾವ ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಉಪಯೋಗ ಮಾಡಿಕೊಂಡು ಬ್ಯಾಂಕ್ ಅನ್ನು ನಡೆಸ್ತಾ ಇದ್ದಾರೆ, ಅವೆಲ್ಲಾ ಟೆಕ್ನಾಲಜಿಗಳು ಸಹಿತ ಸೌಹಾರ್ದ ಬ್ಯಾಂಕ್ ಆಗಿರೋದ್ರಿಂದನೂ ನಾವು ಇದನ್ನ ಅಳವಡಿಸ್ಕೊಂಡಿದ್ವಿ. ಅವ್ರು ಯಾವುದೇ ಬ್ಯಾಂಕಿನ ಬ್ರಾಂಚ್ನಲ್ಲಿ ಕರ್ನಾಟಕ ತುಂಬಾ ಎಲ್ಲ ಬ್ರಾಂಚ್ ಆದಾಗ ಅದು ಯಾವ ಬೇಕಾದಲ್ಲಿ ಸಹಿತ ಅವ್ರು ಬ್ಯಾಂಕ್ ಹಣವನ್ನ ವಿತ್ಡ್ರಾ ಮಾಡ್ಕೋಬಹುದು. ATM ಅವೆಲ್ಲಿ ಬೇಕಾದಲ್ಲಿ ಆದರೂ ಸಹಿತ ಅವರು ಡಿಪಾಸಿಟ್ಗಳನ್ನ ಮಾಡಬಹುದು. ಈ ರೀತಿ ಒಂದು ವಿಶೇಷ ಸೌಲಭ್ಯಗಳಲ್ಲಿದೆ. ವಿಶೇಷವಾಗಿ 7% ಇಂಟ್ರೆಸ್ಟ್ ಬಡ್ಡಿ ದರ ನಾವು 11.5%ವರೆಗೆ ಡಿಪಾಸಿಟ್ ಮೇಲೆ ಲಾಂಗ್ ಟರ್ಮ್ದಲ್ಲಿ ಕೊಟ್ಟಿರುವಂತವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಮತ್ತು ಬೇರೆ ಹೈ ಇಂಟ್ರೆಸ್ಟ್ ಬರ್ಡನ್ ಸಾಲ ತಗೊಳ್ಳುವಂತವ್ರಿಗೆ ಅದಾಗಲಾರ್ದೇನೆ ಅವ್ರು ಯಾವ ಉದ್ಯೋಗಗಳನ್ನು ಮಾಡ್ತಾರೆ ಅದರ ಆಧಾರದ ಮೇಲೆ ಇವತ್ತು ನಾವು 11%ದಿಂದ 15% ಒಳಗಾಗಿ ನಾವು ಅವ್ರಿಗೆ ಇಂಟ್ರೆಸ್ಟ್ ಮೇಲೆ ಸಾಲವನ್ನು ಕೊಡ್ತಾ ಇದ್ದೀವಿ. ಅಂದ್ರೆ ಅವ್ರಿಗೆ ನಮ್ಮ ಓವರ್ಹೆಡ್ಸ್ ಮಾತ್ರ ಅವ್ರಿಗೆ ಆಗ್ತಾ ಇದ್ವಿ. ನಮ್ಮ NPS ಮತ್ತು ಅಲ್ಲಿ ಸ್ಟಾಫ್ ಸ್ಯಾಲರಿ, ಆ ಬಿಲ್ಡಿಂಗ್ ರೆಂಟ್ ಇಂಥವೇನು ಮಿನಿಮಮ್ ಏನು ಹಾಕ್ಬೇಕು ಅದನ್ನ ಅಷ್ಟರ ಮೇಲೆ ಮಾಡ್ತಾ ಇದ್ದೀವಿ. ಈ ಬ್ಯಾಂಕ್ ಅನ್ನ ಪ್ರಾಫಿಟ್ ಮೇಕಿಂಗ್ ಬ್ಯಾಂಕ್ ಅಂತ ನಾವು ಪ್ರಾರಂಭ ಮಾಡಲಿಲ್ಲ. ಇದೊಂದು ಜನರಿಗೆ ಸಹಕಾರಿ ಆಗಬೇಕು, ಈ ಬ್ಯಾಂಕು ಬೆಳಿಬೇಕು, ಬ್ಯಾಂಕಿನ ಜೊತೆಗೆ ಸಾಲ ತೆಗೆದುಕೊಂಡಂತವ್ರು ಇದನ್ನ ಮಾಡಬೇಕು. ಸಾಲ ಕೊಡುವಂತವ್ರು, ಸಾಲ ತಗೊಂಡಂತವ್ರ ಮನಸ್ಸಲ್ಲಿ ಇದು ನಾವು ಬಡ್ಡಿ ಕೊಡ್ತೀವಿ ಅಂತ ಭಾವನೆ ಅವ್ರು ಬರಬಾರದು. ಇದು ಪ್ರತಿಫಲ ನಾವು ತಗೊಂಡದಕ್ಕೆ ಅವರು ತಿರುಗಿ ಬ್ಯಾಂಕಿಗೆ ಒಂದು ಸಹಕಾರ ಮಾಡಿರುವಂತ ಮನೋಭಾವದಿಂದ ಅವರು ಇದನ್ನ ತಿರುಗಿ ಇಂಟ್ರೆಸ್ಟ್ ರೂಪದಲ್ಲಿ ಅವ್ರು ಕೊಡ್ತಾರೆ. ಯಾವುದೇ ರೀತಿಯಿಂದ ನಮ್ಮಲ್ಲಿ ಸಾಲ ತಗೊಂಡವ್ರಿಗೆ ಹರಾಸ್ಮೆಂಟ್ ಮಾಡೋದಾಗ್ಲಿ ಅಥವಾ ಅವ್ರಿಗೆ
ತೊಂದರೆ ಕೊಡುವಂತದ್ದಾಗಲಿ ಇರುವುದಿಲ್ಲ. ಆಲ್ಮೋಸ್ಟ್ 99% ನಮ್ಮಲ್ಲಿ ಬ್ಯಾಂಕಿನ ವಸೂಲಾತಿ ಆಗಿದೆ. ಅಂದ್ರೆ NPA ಲೆಸ್ ದನ್ 1%. ಟೋಟಲ್ ಬ್ಯಾಂಕ್ ಕೊಟ್ಟಿರುವಂತ ಸಾಲದ NPA ಲೆಸ್ ದನ್ 1% ಇರ್ತಾ ಇರೋದ್ರಿಂದ ಒಳ್ಳೆ ರೀತಿಯಿಂದ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು ಮತ್ತು ಇಲ್ಲಿ ವ್ಯವಹಾರ ಮಾಡುವಂತವ್ರ ಜೊತೆಗೆ ಒಂದು ಒಳ್ಳೆ ಸಂಬಂಧ ಇರ್ತಾ ಇರೋದ್ರಿಂದ ಆ ವಸೂಲಾತಿ ಸಹಿತ ಸರಿಯಾದ ಟೈಮ್ಗೆ ಆಗ್ತಾ ಇದೆ. ಈಗ ಕಲ್ಯಾಣ ಕರ್ನಾಟಕದಲ್ಲಿ 3 ಇರ್ಬೋದು. ಕೊಪ್ಪಳದಲ್ಲಿದೆ. ಇನ್ನೊಂದು ನಮ್ಮ ಬ್ಯಾಂಕ್ನಲ್ಲಿ ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಡಿವಿಡೆಂಡ್ ಕೊಟ್ಟಿರುವಂತಹ ಬ್ಯಾಂಕ್ ಇದೆ ಸವಾಲ್. 25% ಡಿವಿಡೆಂಡ್ ಕೊಟ್ಟಿದ್ದಾರೆ ಲಾಸ್ಟ್ 17 ಇಯರ್ಸ್ ಇದರಲ್ಲಿ ಶೇರ್ ಹೋಲ್ಡರ್ಸ್ ಮೇಲೆ. ಮತ್ತೆ ಪ್ರತಿ 17 ವರ್ಷ ಪ್ರಾಫಿಟ್ ದಲ್ಲಿದೆ. ಯಾವುದೇ ಒಂದು ವರ್ಷದ ಸಹಿತ ನೆಗೆಟಿವ್ ಬ್ಯಾಲೆನ್ಸ್ ಇದೆ. ಶೇರ್ ಹೋಲ್ಡರ್ಸ್ ಎಷ್ಟಿದ್ದಾರೆ ಮತ್ತೆ ಹೊಸ ಶೇರ್ ಹೋಲ್ಡರ್ಸ್ ಏನಾದ್ರು ಆಗ್ಬೋದಾ? ಹೊಸ ಶೇರ್ ಹೋಲ್ಡರ್ಸ್ ಇಲ್ಲಿ ತನಕ ಆಗಿರುವಂತಹ ಶೇರ್ ಹೋಲ್ಡರ್ಸ್ ಸಂಖ್ಯೆ ಒಂದು ಪ್ರಿಂಟೆಡ್ ಕೊಡ್ತೀನಿ ನಿಮಗೆ. 2 ಲಕ್ಷ ಮೆಂಬರ್ಗಳು ಇಲ್ಲಿವರೆಗೆ 20 ಕೋಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ. ಅಂದ್ರೆ ಶೇರ್ದಲ್ಲಿ ಠೇವಣಿಗಳು ಬೇರೆ, ಶೇರ್ ಹೋಲ್ಡರ್ಸ್ ಬೇರೆ. ಠೇವಣಿ ಇರುವಂತದ್ದು 3,000 ಕೋಟಿ ಹತ್ರ ಇದೆ. ಅದರ ಶೇರ್ ಹೋಲ್ಡರ್ಸ್ 20 ಕೋಟಿ ಇದ್ದಾರೆ, 2 ಲಕ್ಷ ಜನ ಇದ್ದಾರೆ.